ಪಾವಗಡದಲ್ಲಿ ಕಂದಾಯ ಇಲಾಖೆಯ ಮಹಾ ಹಗರಣವೊಂದು ಬಯಲಿಗೆ ಬಂದಿದೆ. ಹಣದ ಆಮಿಷಕ್ಕೆ ಒಳಗಾದ ಅಧಿಕಾರಿಗಳು ಕಾನೂನುಬದ್ಧ ದಾಖಲೆಗಳಿಲ್ಲದಿದ್ದರೂ ಫೋರ್ಜರಿ ವಂಶವೃಕ್ಷದ ಆಧಾರದ ಮೇಲೆ ಎಕರೆಗಟ್ಟಲೆ ಜಮೀನನ್ನು ಅಕ್ರಮವಾಗಿ ಖಾತೆ ವರ್ಗಾವಣೆ ಮಾಡಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಬಿಜೆಪಿ ಮುಖಂಡ ಗೌಡೇಟಿ ಪ್ರಭಾಕರ್ ಅವರು ದಾಖಲೆ ಸಮೇತ ಅಧಿಕಾರಿಗಳಿಗೆ ಬೆವರಿಳಿಸಿದ್ದಾರೆ. ತಾಲೂಕಿನ ಕಸ್ಬಾ ಹೋಬಳಿಯಲ್ಲಿ ಭೂಮಾಫಿಯಾ ಅಟ್ಟಹಾಸ ಮೆರೆಯುತ್ತಿದೆ. ಕಂದಾಯ ಇಲಾಖೆಯ ಅಧಿಕಾರಿಗಳು ನಿಯಮಗಳನ್ನು ಗಾಳಿಗೆ ತೂರಿ ಭೂಮಿ ಕಬಳಿಕೆಗೆ ಸಾಥ್ ನೀಡುತ್ತಿದ್ದಾರೆ ಎಂದು ಆರೋಪವನ್ನ ಮಾಡಿದ್ದಾರೆ. ಕನಕಾಪುರ ಸರ್ವೆ ನಂಬರ್ 152 ಬ್ರಹ್ಮದಾಯ ಸುಬ್ಬಶಾಸ್ತ್ರಿ ಹೆಸರಿನಲ್ಲಿದ್ದ ಜಮೀನು ಅಕ್ರಮವಾಗಿ ಇಂದ್ರಮ್ಮ ಎಂಬುವರ ಪಾಲಾಗಿದೆ ಅಂತೆ. ಗೌಡೇಟಿ ಸರ್ವೆ ನಂಬರ್ 78 ಸೂರ್ಯನಾರಾಯಣ ಶಾಸ್ತ್ರಿ ಹೆಸರಿನಲ್ಲಿದ್ದ 1 ಎಕರೆ 15 ಗುಂಟೆ ಜಮೀನು ಕೂಡ ಅದೇ ವ್ಯಕ್ತಿ ಹೆಸರಿಗೆ ವರ್ಗಾವಣೆಯಾಗಿದೆ. ಇದೇ ರೀತಿ 3 ಪ್ರಕರಣಗಳಲ್ಲಿ ಅಧಿಕಾರಿಗಳು ಸ್ಥಳೀಯ ದಾಖಲೆ ನೋಡುವ ಬದಲು ಆಂಧ್ರಪ್ರದೇಶದ ವಂಶವೃಕ್ಷವನ್ನ ಆಧಾರವಾಗಿಟ್ಟುಕೊಂಡು ಅಕ್ರಮ ಎಸಗಿದ್ದಾರೆ ಎಂಬುದು ಆರೋಪವಾಗಿದೆ. ಯಾರ ಬಗ್ಗೆನೂ ಯಾರ್ದೋ ಆಸ್ತಿನ ಯಾರ್ದೋ ಖಾತೆ ಮಾಡ್ಲಿಕ್ಕೆ ಯಾವಂದ್ರೆ ನಿಮ್ಗೆ ಅಧಿಕಾರ ಕೊಟ್ಟಿದ್ದಂತವನು ಬಡವರ ಆಸ್ತಿನ ಲೂಟಿ ಮಾಡ್ಕೊಳ್ಳೋದಕ್ಕೋಸ್ಕರ ಬಂದಿದ್ದಾರೆ. ನೀವು ಇಲ್ಲಿಂದ ಚಿಕ್ಕಬಳ್ಳಾಪುರದಿಂದ ಇಲ್ಲಿ ಜಾತಿ ಹೆಸರು ಹೇಳ್ಕೊಂಡು ರಾಜಕಾರಣ ಮಾಡ್ತಿರಲ್ರಿ. ರಾಜಕಾರಣ ಮಾಡೋದಾದ್ರೆ ನೀವು ರಾಜೀನಾಮೆ ಕೊಟ್ಟು ಬಾ ಫೀಲ್ಡ್ಗೆ ರಾಜಕೀಯ ಮಾಡಿ ಬೇಡ ಅನ್ನೋದಿಲ್ಲ. ಅದು ಬಿಟ್ಬಿಟ್ಟು ನೈಜ ಫಲಾನುಭವಿ ಇರ್ತಕ್ಕಂಥ ಫಲಾನುಭವಿ ಇದ್ರೂ ಕೂಡ ಅವ್ರ ವಂಶಸ್ಥ ಇದ್ರೂ ಕೂಡ ಯಾರೋ ಫೇಕ್ ಆಂಧ್ರ ಪ್ರದೇಶದಿಂದ ತಗೊಂಡು ಬಂದಿರೋ ದಾಖಲೆಗೆ ನೀನು ಖಾತೆ ಮಾಡ್ತೀನಿ ಅಂದ್ರೆ ಎಷ್ಟು ಧೈರ್ಯ ಇರ್ಬೇಕು ನಿನಗೆ? ಎಷ್ಟು ತಗೊಂಡಿದ್ದೀಯ ಹಣ? ಇದನ್ನ ಸ್ಪಷ್ಟೀಕರಣ ಕೊಡಬೇಕು. ನಾನು ನಿನ್ನೆ ಲೋಕಾಯುಕ್ತಕ್ಕೆ ಕೊಟ್ಟಿದ್ದೀನಿ ಕೇಸು. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕಂದಾಯ ಮಂತ್ರಿಯಿಂದ ಪತ್ರ ಬಂದಿದೆ. ಇದನ್ನು ಸಮಗ್ರ ತನಿಖೆ ಮಾಡಿ 15 ದಿವಸಗಳ ವರದಿ ಕೊಡಬೇಕು ಅಂತ ಕೊಟ್ಟಿದ್ದಾರೆ. ಆದರೆ ಇದುವರೆಗೂ ಕೂಡ ಸಂಬಂಧಪಟ್ಟ ಉಪವಿಭಾಗಾಧಿಕಾರಿನೂ ಕೂಡ ಇದ್ರ ಬಗ್ಗೆ ಯಾವುದೇ ತನಿಖೆ ಮಾಡೋದಿಲ್ಲ. ಏನು ಉದ್ದೇಶ? ಏನು ಕಂದಾಯ ಮಂತ್ರಿ ಪತ್ರಕ್ಕೆ ಬೆಲೆ ಇಲ್ವಾ? ಇದ್ರ ಮೇಲೆ ಖಾತೆಗೆ ಅರ್ಜಿ ಹಾಕ್ತಾನೆ ಅವನು. ಇದು ಯಾವುದೇ ದಾಖಲೆ ಇರೋದಿಲ್ಲ. ಈ ದಾಖಲೆಗೆ ನೋಡಿ, ಇಲ್ಲೊಬ್ಬ ಸಾಕ್ಷಿ ಆಗ್ತಾನೆ. ಇಲ್ಲಿ ಯಾರೋ ಪಿ ರಾಮಾಂಜನಪ್ಪ ಅಂತ ಒಬ್ಬ ಸಾಕ್ಷಿ ಹಾಕೋ ನೋಡಿ, ಅಂಜನಪ್ಪ ಅಂತ. ಇವನು ಈ ತಾಲ್ಲೂಕು ಘಟಕದ ಕಾಂಗ್ರೆಸ್ನ ಘಟಕದ ಅಧ್ಯಕ್ಷ. ಹಾಗಲಕಾಯಿ ಬೇವಿನಕಾಯಿ ಸಾಕ್ಷಿ. ಆಂಧ್ರ ಪ್ರದೇಶದ ವಂಶವೃಕ್ಷಕ್ಕೆ ಕಾಂಗ್ರೆಸ್ನ ತಾಲ್ಲೂಕು ಘಟಕದ ಅಧ್ಯಕ್ಷ ಸಾಕ್ಷಿ ಆಗ್ತಾನೆ. ಗ್ರಾಮಾಂತರ ಘಟಕದ ಅಧ್ಯಕ್ಷ ಸಾಕ್ಷಿ ಆಗ್ತಾನೆ. ಏನ್ ಸರ್? ಹಾಗಲಕಾಯಿಗೆ ಬೇವಿನಕಾಯಿಯ ಸಾಕ್ಷಿ ಅನಿಯಾಸ ಮಾಡ್ಕೋತಾನೆ ನೋಡಿ. ಇನ್ನೊಬ್ಬ ನರಸಿಂಹ ಭಟ್ಲು ಅಂತ ಇರೋದನ್ನ ನರಸಿಂಹ 6ನೇ ವಂಶಾವಳಿ ಕೊಡ್ತಾನೆ. ಇವನು ಎಷ್ಟನೇ ವಂಶಾವಳಿ? 6 ತಲೆಮಾರಿನ ವಂಶಾವಳಿ ಕೊಡ್ತಾನೆ. ಈಗ ಅಪ್ಲಿಕೇಶನ್ ವಯಸ್ಸೆಷ್ಟು? 70 ವರ್ಷ. ಈ ನರಸಿಂಹಮೂರ್ತಿ ಆಗೋದು 65ರಲ್ಲಿ. 65ರಲ್ಲಿ ಮಂಜೂರಾತಿ ಆಗೋದು ಇವನು. ನರಸಿಂಹಮೂರ್ತಿಗೆ ಬಗರುಕಮಲ್ ಮಂಜೂರು ಆಗ್ತದೆ ಜಮೀನು. ಆದರೆ ಈಗನ ಅಪ್ಲಿಕೇಶನ್ ವಯಸ್ಸೆಷ್ಟು? 70 ವರ್ಷ. ಹಾಗಾದ್ರೆ ಇವನಿಗೆ 150 ವರ್ಷ. ಸುಬ್ಬಾ ಭಟ್ಲಿಗೆ 150 ವರ್ಷದಿಂದ ಜಮೀನು ಮಂಜೂರಾಯ್ತಾ ಇವನಿಗೆ? ಕೇಳಿ ದಯವಿಟ್ಟು ನೀವು ಮಾಧ್ಯಮದವ್ರು ಮಾತಾಡ್ಬೇಕು ಇದನ್ನ. 150 ವರ್ಷದ ಹಿಂದಿನ ಇತಿಹಾಸ ತಗೊಂಡು ಬಂದು ಇದು ನರಸಿಂಹಮೂರ್ತಿ ಸುಬ್ರಹ್ಮಣ್ಯ ಶಾಸ್ತ್ರಿ ಇವನೇ ಅಂತೇಳಿ ಫೇಕ್ ಡಾಕ್ಯುಮೆಂಟ್ ಮೇಲೆ ಖಾತೆಗೆ ಮೂವ್ ಮಾಡ್ತಾನೆ. ಈ ಗ್ರಾಮ ಆಡಳಿತಾಧಿಕಾರಿ ಮಾಯಿಗಯ್ಯ ಅನ್ನೋಂಥ ಅಯೋಗ್ಯ ಏನೂ ದಾಖಲೆ ಪರಿಶೀಲಿಸದೆ ಖಾತೆಗೆ ಮೂವ್ ಮಾಡ್ತಾನೆ. ನೋಡಿ VAO ವರದಿ ಸಂಬಂಧಪಟ್ಟವರಿಗೆ ನಮೂನೆ 21 ಜಾರಿ ಮಾಡ್ತಾನೆ ಇವನು. ಎಷ್ಟು ತಗೊಂಡಿದ್ದ ಇವನು? VA RI ಎಷ್ಟು ತಗೊಂಡಿದ್ದಾನೆ? ತಹಸೀಲ್ದಾರ್ಗೆ ಎಷ್ಟು ಶೇರ್ ಹೋಗಿದೆ ಇದರಲ್ಲಿ? ದಯವಿಟ್ಟು ಹೇಳ್ಬೇಕು ತಾವು ಮಾಧ್ಯಮ ಮುಖಾಂತರ ದಯವಿಟ್ಟು ಸ್ಪಷ್ಟಪಡಿಸ್ಬೇಕು ಇದನ್ನ. ನೋಡಿ, ಓನರ್ ಇದ್ರೂ ಕೂಡ 3 ಡಾಕ್ಯುಮೆಂಟ್ಗೆ ಇವತ್ತು ಮಾರಾಟ ಮಾಡಿದ್ರೆ ಕೋಟಿಗಟ್ಟಲೆಗೆ ನಾಳೆ ಬಂದು ಪೌರತ್ಯ ಮಾಡೋನು ಯಾರು? ಹಳ್ಳಿಗಳಲ್ಲಿ ಪೌರತ್ಯ ಮಾಡೋರು ಯಾರು? ತೋಟಿ ತಲವಾರಿಕೆ ಮಾಡೋರು ಯಾರು? ಸರ್ಕಾರ ಏನು ಸಂಬಳ ಕೊಡೋದಿಲ್ಲ ಅವ್ರಿಗೆ. ಇದಾದ್ಮೇಲೆ ಇವೆರಡೂ ಖಾತೆ ಮಾಡ್ಕೋತಾನೆ. ಇವೆರಡೂ ಖಾತೆ ಆಗೋದ ನಂತರ ನೋಡಿ, ಇದೇ ಕನಕಾಪುರ ಗ್ರಾಮದಲ್ಲಿ ಇನ್ನೊಂದು 4 ಎಕರೆ ಜಮೀನು ನರಸಿಂಹಮೂರ್ತಿ ಬಿನ್ ಸುಬ್ಬಶಾಸ್ತ್ರಿ ಅಂತ ಇರುತ್ತೆ. ಸುಬ್ರಹ್ಮಣ್ಯ ಶಾಸ್ತ್ರಿ ಇವರು. ಈ ನರಸಿಂಹಮೂರ್ತಿ ಬಂದು ಪಾವಗಡ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಹತ್ರ ಮನೆ ಇವರು. ಗಡಿನಾಡು ಪಾವಗಡದಲ್ಲಿ ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರಾಗಿದೆ ಶ್ರೀ ಗುರುಕುಲ ಪದವಿ ಪೂರ್ವ ಕಾಲೇಜು. PCMB, PCMC ಹಾಗೂ CEBA ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭ ಮಾಡಲಾಗಿದೆ. ಕಾಲೇಜಿನಲ್ಲಿ ನುರಿತ ಮತ್ತು ಅನುಭವಿ ಉಪನ್ಯಾಸಕ ವೃಂದ, ಸುಸಜ್ಜಿತ ಕೊಠಡಿಗಳ ವ್ಯವಸ್ಥೆ, ಗ್ರಂಥಾಲಯ, ಅತ್ಯಾಧುನಿಕ ಲ್ಯಾಬ್, CCTV ಕಣ್ಗಾವಲು, ಬಸ್ ವ್ಯವಸ್ಥೆ, ಹಾಸ್ಟೆಲ್ ಫೆಸಿಲಿಟಿ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ತೆರೆದಿದೆ. ಪಾವಗಡದ ಶ್ರೀ ಗುರುಕುಲ ಕಾಲೇಜು. ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 9448024739. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.